ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಪ್ರೌಢಶಾಲಾ ಮಟ್ಟದಲ್ಲಿ ಶೌಚಾಲಯವನ್ನು ಮುಖ್ಯ ಯೋಜನೆಯಾಗಿ ರೂಪಿಸಿದರೂ ಹಲವು ಶಾಲೆಗಳಲ್ಲಿ ಅದು ಮರೀಚಿಕೆಯಾಗಿದೆ. ಇಂತಹದೊಂದು ಘಟನೆ ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದ ಪ್ರೌಢಶಾಲೆಯಲ್ಲಿ ಹಳೆ ಶೌಚಾಲಯ ಶಿಥಿಲವಾಗಿದ್ದು, ಹೊಸ ಶೌಚಾಲಯಕ್ಕೆ ಕಾಮಗಾರಿ ಪ್ರಾರಂಭವಾಗಿ 2 ವರ್ಷ ಆದರೂ ಇದುವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದೀಗ ಶಾಲಾ ಪ್ರಾರಂಭವಾಗಿದೆ, ಮಕ್ಕಳು ಶೌಚಾಲಯಕ್ಕೆ ಎಲ್ಲಿ ಹೋಗುವುದು ಎಂಬ ಪ್ರಶ್ನೆ ಎದುರಾಗಿದೆ. ಈ ಸಮಸ್ಯೆಯ ಬಗ್ಗೆ ಶಾಲಾ ಮಕ್ಕಳಿಂದ ಪೋಷಕರ ಗಮನಕ್ಕೆ ಬಂದಿದ್ದು, ಗ್ರಾಮದ ಕೆಲ ಮುಖಂಡರು ಇಂದು ಶಾಲೆಗೆ ಭೇಟಿ ನೀಡಿ ಅಪೂರ್ಣಗೊಂಡಿರುವ ಶೌಚಾಲಯದ ಕಾಮಗಾರಿಯನ್ನು ವೀಕ್ಷಣೆ. ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮದ ಜೆಡಿಎಸ್ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ರವರು, ಪ್ರೌಢಶಾಲಾ ಮಕ್ಕಳಿಂದ ನಮ್ಮ ಶಾಲೆಯಲ್ಲಿ ಶೌಚಾಲಯ ಸಮಸ್ಯೆ ಇದೆ ಎಂದು ಶಾಲಾ ಮಕ್ಕಳಿಂದ ದೂರು ಬಂದಿದ್ದು, ಶಾಲೆಗೆ ಭೇಟಿ ನೀಡಿ ಪರಿಶೀಲಿಸಿದಾಗ ಈ ಶಾಲೆಯಲ್ಲಿ ಮಕ್ಕಳಿಗೆ ಅನುಕೂಲವಾಗಲೆಂದು ಶೌಚಾಲಯ ನಿರ್ಮಾಣ ಮಾಡಲು ಶೌಚಾಲಯ ಕಾಮಗಾರಿಯನ್ನು 2 ವರ್ಷಗಳ ಹಿಂದೆಯೇ ಪ್ರಾರಂಭಿಸಿದ್ದು, ಇದುವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯವೋ, ಗುತ್ತಿಗೆದಾರನ ನಿರ್ಲಕ್ಷ್ಯವೋ ಅಥವಾ ಸಂಬಂಧಪಟ್ಟ ಇಲಾಖೆಯ ನಿರ್ಲಕ್ಷ್ಯವೋ ನಮಗೆ ತಿಳಿಯದೇ ಇದ್ದು, ಈ ಕಾಮಗಾರಿಯು ಶಿಕ್ಷಣ ಇಲಾಖೆ ಹಾಗೂ ಮನ್ರೇಗಾ ವತಿಯಿಂದ ನಡೆದಿದ್ದು, ಎಲ್ಲಿ ತೊಂದರೆ ಆಗಿದೆ ಎಂದು ಸ್ಪಷ್ಟ ಮಾಹಿತಿ ಇಲ್ಲ. ಈ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ಸಂಪರ್ಕಿಸಲು ಪ್ರಯತ್ನ ಪಟ್ಟರೂ ಸಾಧ್ಯವಾಗಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಹಾಗೂ ಅಧಿಕಾರಿಗಳು ಈ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಪ್ರಯತ್ನ ಮಾಡುತ್ತವೆ ಎಂದು ತಿಳಿಸಿದರು. ಶಾಲಾ ಶಿಕ್ಷಕಿ ವಾಣಿ ರವರು ಮಾತನಾಡಿ, ನಮ್ಮ ಶಾಲೆಯಲ್ಲಿ ಶೌಚಾಲಯ ಕಾಮಗಾರಿಯು ಶಿಕ್ಷಣ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯಿತಿ ವತಿಯಿಂದ 2 ವರ್ಷಗಳ ಹಿಂದೆ ಪ್ರಾರಂಭಿಸಿದ್ದು, ಕಾಮಗಾರಿ 90% ಪೂರ್ಣಗೊಂಡಿದ್ದು, ಕೇವಲ 10% ಮಾತ್ರ ಕಾಮಗಾರಿ ಬಾಕಿ ಇದ್ದು, ಈ ಕಾಮಗಾರಿಯನ್ನು ಪೂರ್ಣಗೊಳಿಸುವ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಲ್ಲಿ ಅನೇಕ ಬಾರಿ ದೂರು ನೀಡಿದರು. ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರಿಂದ ಮಕ್ಕಳಿಗೆ ಬಹಳ ತೊಂದರೆಯಾಗುತ್ತಿದ್ದು, ಈ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಿಕೊಳ್ಳಬೇಕೆಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಳಮಾಚನಹಳ್ಳಿ ಗ್ರಾಮದ ಹಿರಿಯ ಮುಖಂಡ ಜಗದೀಶ್, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ರಾಮಚಂದ್ರಚಾರಿ, ಉಪಾಧ್ಯಕ್ಷರಾದ ಸವಿತಾ, ಕೇಶವಮೂರ್ತಿ, ನಿರ್ದೇಶಕರಾದ ಮನೋಹರ್, ವೆಂಕಟೇಶ್, ಮಾಜಿ ಅಧ್ಯಕ್ಷರಾದ ದೇವರಾಜ್ ಸೇರಿದಂತೆ ಇತರರು ಇದ್ದರು. ಸಮಯ ಸುದ್ದಿ, ಲೋಕೇಶ್, ಶಿಡ್ಲಘಟ್ಟ. ಅಧಿಕಾರಿಗಳ ಹತ್ರ ಮಾತಾಡಿ ಇದು ಏನಾಗಿದೆ, ಈಗ ಆಲ್ರೆಡಿ ನರೇಗಾದು ಸ್ವಲ್ಪ ಅದು ಆಗಿದೆ, ನರೇಗಾ ಮುಖಾಂತರ ಬೇರೆ ಶಿಕ್ಷಣ ಇಲಾಖೆ ಮುಖಾಂತರನೂ ಇದಕ್ಕೆ ವರ್ಕ್ಗೆ ಪ್ರೋಸೆಸ್ ಆಗಿದೆ. ಅದು ಏನು ಕಾಮಗಾರಿ ಬಿಲ್ ಆಗಿದೆಯೋ, ಇಲಾಖೆ ಕಡೆಯಿಂದ ತಪ್ಪಾಗಿದೆಯೋ, ಇಲ್ಲ ಪಂಚಾಯಿತಿ ಕಡೆಯಿಂದ ಪಾಪ ಕಾಂಟ್ರಾಕ್ಟರ್ಗೆ ಏನಾದರೂ ಸಮಸ್ಯೆ ಆಗಿದೆಯೋ, ಇಲ್ಲ ಕಾಂಟ್ರಾಕ್ಟ್ರು ವರ್ಕು ಏನು ಅರ್ಧ ಮಾಡಿ ನಿಲ್ಲಿಸಿದಾರೋ, ಯಾವುದೋ ಇದನ್ನು ನಾವು ಇನ್ನೂ ಕ್ಲಾರಿಟಿ ಅಧಿಕಾರಿಗಳು ಮಾತಾಡದೆ ನಾವು ಕ್ಲಾರಿಟಿ ಹೇಳೋದಕ್ಕಾಗೋದಿಲ್ಲ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಇಲಾಖೆಯವರು ಹಾಗೂ ಕಾಂಟ್ರಾಕ್ಟ್ರಿಗೂ ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಆದಷ್ಟು ಬೇಗ ಈ ಒಂದು ಕಾಮಗಾರಿನ ಪೂರ್ಣ ಮುಗಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಈ ಒಂದು ಶೌಚಾಲಯ ಸಮಸ್ಯೆ ಆಗಿರೋದ್ರಿಂದ ದಯವಿಟ್ಟು ಈ ಒಂದು ಇಲಾಖೆಯವರು ಹಾಗೂ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈ ಒಂದು ಇದ್ರ ಬಗ್ಗೆ ಗಮನಿಸಬೇಕು ಅಂತ ಈ ಮೂಲಕ ನಾವು ಕೇಳ್ಕೊಳ್ತಾ, ಈ ಒಂದು ಕಾಮಗಾರಿ ಬಗ್ಗೆ ಶಾಸಕರ ಗಮನಕ್ಕೂ ಸಹ ಅತಿ ಶೀಘ್ರದಲ್ಲಿ ತಗೊಂಡೋಗಿ ಈ ಒಂದು ಕಾಮಗಾರಿಯನ್ನು ಪೂರ್ಣ ಮಾಡಿ ಮಕ್ಕಳಿಗೆ ಅನುಕೂಲ ಆಗುವಂಥ ರೀತಿ ಮಾಡೋಂಥದ್ದನ್ನ ಮುಂದೆ ನಾವು ಮಾಡ್ತೇವೆ. ಮತ್ತು ಶೌಚಾಲಯ ಎರಡಕ್ಕೂ ಕೂಡ ನಮಗೆ 2 ವರ್ಷಗಳ ಹಿಂದೆಯೇ ಆಗಿತ್ತು. ರಂಗಮಂದಿರ ಈಗ ಬರೀ ಬೇರೆ ಸಾರ್ವಜನಿಕರು ಪಾಯ ಹಾಕಿ ನಿಲ್ಲಿಸಿದ್ದಾರೆ. ಅದನ್ನು ಸಾರ್ವಜನಿಕರು ತುಂಬ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಕಾಂಪೌಂಡ್ ಕೂಡ ಎತ್ತರದಲ್ಲಿ ಇಲ್ಲದೇ ಇರೋ ಸೈನಿಂದ ಇದನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಇದನ್ನು ಮಾಡಿಸ್ಕೊಟ್ರೆ ನಮ್ಮ ಮಕ್ಕಳಿಗೆ ಕಾರ್ಯಕ್ರಮಗಳನ್ನು ಮಾಡಿಕೊಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಸರ್ಕಾರಿ ಪ್ರೌಢಶಾಲೆ ಮಳಮಾಚನಹಳ್ಳಿಯಲ್ಲಿ ಈ ಹಿಂದೆ 2 ವರ್ಷಗಳ ಹಿಂದೆಯೇ ಶೌಚಾಲಯ ನಮಗೆ ಗ್ರ್ಯಾಂಟ್ ಆಗಿತ್ತು. ಅದರ ಕಾಮಗಾರಿ ಈಗ 90% ಆಗಿದೆ. ಇನ್ನು 10% ಬಾಕಿ ಇದೆ. ಇದು ನಮ್ಮ ಶಿಕ್ಷಣ ಇಲಾಖೆ ಮತ್ತು ZP ಎರಡೂ ಸೇರಿ ಮಾಡ್ತಾ ಇರೋವಂಥ ಕೆಲಸ. ಆದರೆ ಈವರೆಗೂ ನಾವು ತುಂಬ ಸಾರಿ ಗ್ರಾಮ ಪಂಚಾಯತಿಗೂ ನಾವು ಲೆಟರನ್ನು ಕರೆಸ್ಪಾಂಡೆನ್ಸ್ ಮಾಡಿದ್ದೀವಿ. ಆದರೆ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ. ನಮಗೆ ಅದರಿಂದ ಮಕ್ಕಳಿಗೆ ಸಮಸ್ಯೆ ಆಗ್ತಾಯಿದೆ. ಗಂಡು ಮಕ್ಕಳಿಗೆ ಶೌಚಾಲಯ ತುಂಬ ಅಧ್ವಾನವಾಗಿದೆ. ಅದಕ್ಕೋಸ್ಕರನೇ ಇದನ್ನು ನಿರ್ಮಾಣ ಮಾಡಿದ್ದು. ಈವರೆಗೂ ನಮಗೆ ಅದು ಬಳಸ್ಕೊಳ್ಳೋಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ ಇದೆ. ಇದನ್ನು ನಮಗೆ ಪರಿಪೂರ್ಣ ಮಾಡಿಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ.